ಹಾಯ್ ಹಲೋ ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀನಿ. ನಾನು ಚೆನ್ನಾಗಿದ್ದೀನಿ. ಏನಪ್ಪ ಅಂತಂದರೆ ಇವತ್ತು ಶ್ರೀರಾಮನವಮಿ ಅಲ್ವಾ, ಹಾಗಾಗಿ ನಾನು ಒಂದು ಮನೆ ಲಾಗ್ ಮಾಡ್ತಾಯಿದ್ದೀನಿ. ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗಿದೆಯೋ ದಯವಿಟ್ಟು ಕಮೆಂಟ್ ಮಾಡಿ ಅಂತ ಹೇಳ್ತಾ, ಮೊದಲಿಗೆ ಮನೆ ಕ್ಲೀನ್ ಮಾಡಿ ಮನೆ ನಂತರ ಫೋಟೋಸ್ ಎಲ್ಲ ಕೆಳಗಡೆ ಇಳಿಸಿ ಅದೆಲ್ಲ ಕ್ಲೀನ್ ಮಾಡಬೇಕಲ್ವ. ತುಂಬ ದಿನ ಆಗೋಯ್ತು ಮಾಡಿದ್ದು, ಹಾಗಾಗಿ ಮಾಡಬೇಕು ಅಂಥೇಳಿ ಮಾಡ್ತಿದ್ದೆ. ಎಲ್ಲ ಕೆಳಗಡೆ ಇಳಿಸಿ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು, ಮತ್ತು ಇಲ್ಲಿ ನಮ್ಮದು ಸ್ವಲ್ಪನೇ ಫೋಟೋಸ್ ಇರೋದು, ಯಾಕಂದರೆ ಎತ್ಕೊಂಡು ಆ ಕಡೆ ಈ ಕಡೆ ಹೋಗ್ತಾ ಇರ್ತೀವಲ್ಲ, ಹಾಗಾಗಿ ಇಟ್ಟಿರೋದು 4 ಫೋಟೋಸು. ಫೋಟೋ ಇಡೋಕ್ಕೆ ಮತ್ತೆ ಅಲ್ಲಿ ಏನೂ ಇಲ್ಲ, ಒಂದು ಹಲ್ಗೆ ಮಾತ್ರ ಹಾಕಿದ್ದೀವಿ, ಸಾಕು ನಮಗೆ ಅಂತ ಅನ್ನಿಸ್ತು. ಓಕೆ, ನೋ ಪ್ರಾಬ್ಲಮ್. ಹಾಗಾಗಿ ಈಗ ಫೋಟೋಸ್ ಎಲ್ಲ ಒರೆಸ್ಬಿಟ್ಟು ನೋಡಿ, ನೀಟಾಗಿ ಒರೆಸ್ಬಿಟ್ಟು ಗಂಧ ಮತ್ತು ಅರಿಶಿಣ ಕುಂಕುಮ ಎಲ್ಲ ಗಂಧ ಮಿಕ್ಸ್ ಮಾಡ್ಕೊಂಬಿಟ್ಟು ಅರಿಶಿಣ ಕುಂಕುಮ ಎಲ್ಲ ಇಟ್ಕೊಂಡ್ಬಿಟ್ಟು ಎಲ್ಲ ಗಂಧ ಹಚ್ಚಿಬಿಟ್ಟು, ಗಂಧದ ಮೇಲೆ ಅರಿಶಿಣ ಕುಂಕುಮ ಎಲ್ಲ ಹಚ್ಚಿದ್ದಾದ ನಂತರ ಎಲ್ಲ ಮೇಲ್ಗಡೆ ಕ್ಲೀನ್ ಮಾಡಿ ಇಡಬೇಕಲ್ವ. ಇಡೋಕ್ಕಿಂತ ಮುಂಚೆ ಈ ಲಾಗ್ ಯಾರಿಗೆಲ್ಲ ಇಷ್ಟ ಆಗುತ್ತೋ ಎಲ್ಲರೂ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ತಪ್ಪದೆ ಅಂತ ಹೇಳ್ತಾ, ನೋಡಿ ಇದು ಬುದ್ಧ, ಮಂಜುನಾಥ ಮತ್ತು ಗಣೇಶ, ಶಾರದೆ ಮತ್ತು ಲಕ್ಷ್ಮಿ ಅಷ್ಟೇ ಸಾಕು ಅಂತ ನಾವು ಸ್ವಲ್ಪನೇ ಇಟ್ಕೊಂಡಿದ್ದೀವಿ. ನೀಟಾಗೆಲ್ಲ ಒರೆಸ್ಬಿಟ್ಟು ಮತ್ತು ಗಂಧ ಹಚ್ಚಬೇಕಾಗಿತ್ತು. ಗಂಧ ಎಲ್ಲ ನೀರಲ್ಲಿ ಕಲಿಸ್ಬಿಟ್ಟು ನೋಡಿ, ತಾಯಿ ಕಬ್ಬಾಳಮ್ಮ, ಇದು ಕಬ್ಬಾಳಮ್ಮ ಹೋಗಿದ್ವಿ ಕಬ್ಬಾಳಮ್ಮಗೆ, ಆವಾಗ ತಂದಿರೋದಿದು. ನನಗೆ ಯಾಕೋ ಖುಷಿ ಅನ್ನಿಸ್ತು, ಬಟ್ ಹೋಗ್ಬೇಕು ಇನ್ನೊಂದ್ಸತಿ ಹೋಗಿ. ತಂದೆ ಮಂಜುನಾಥ ಫೋಟೋ ಇದು ಚಿಕ್ಕವು ದೊಡ್ಡವು ಎಲ್ಲಿ ತಂದಿಡೋಕ್ಕಾಗಲ್ಲ ಅಂಥೇಳಿ ಚಿಕ್ಕವು ತಂದಿಟ್ಟಿರೋದು ನಾವು. ಇದು ಲಕ್ಷ್ಮಿ ನೋಡಿ, ಬೆಳ್ಳಿ ಲಕ್ಷ್ಮಿ. ಇದು ಫುಲ್ ಬ್ಲ್ಯಾಕ್ ಆಗಿಬಿಟ್ಟಿದೆ, ವಾಶ್ ಮಾಡ್ತೀನಿ ಆಮೇಲೆ. ಇದೆಲ್ಲ ಶಂಪು, ಅದು ಒಳಗಡೆ ಇದೆ ಅಲ್ವಾ, ಅದರೊಳಗಡೆ ಇರೋದು ಶಂಪು. ಎಲ್ಲ ನೀರಲ್ಲಿ ಇಟ್ಬಿಟ್ಟು ಒಂದು ಸ್ವಲ್ಪ ಹೊತ್ತು ಬಿಟ್ಬಿಟ್ಟು ಎಲ್ಲ ವಾಶ್ ಮಾಡಿಬಿಟ್ಟು ಮತ್ತು ಅರಿಶಿಣ ಕುಂಕುಮ ಮತ್ತು ಗಂಧ ನೋಡಿ ಎಲ್ಲ ಒಂದು ಹತ್ರ ಇಟ್ಟು, ಅದು ದೇವರಿಗೆ ಅಂತಲೇ ಸಪ್ರೇಟಾಗಿ ಇಟ್ಟಿದ್ದೀನಿ ಇವನ್ನು, ಮತ್ತು ಬಾಗಿಲಿಗೆ ಅಂಥೇಳಿ ಬೇರೆ ಸಪ್ರೇಟಾಗಿ ಇಟ್ಟಿದ್ದೀನಿ. ನೋಡಿ, ಅರಿಶಿಣ ಕುಂಕುಮ, ಇದು ಗಂಧ ಎಲ್ಲ ಕಲಿಸ್ಬಿಟ್ಟು ಫೋಟೋಗೆಲ್ಲ ಹಚ್ಚಿದ್ದಾದಮೇಲೆ ಫೋಟೋ ಮೇಲೆ ಇಡಬೇಕಲ್ವ. ಹೆಂಗಪ್ಪ ಹಚ್ಚಿದ್ದು ಅಂತಂದರೆ, ಫಸ್ಟ್ ಗಂಧನ ಸ್ವಲ್ಪ ನೀರು ಹಾಕಿ ಬೆರೆಸ್ಬಿಟ್ಟು ಫಸ್ಟ್ ಗಂಧ ಹಚ್ಚಿದ್ದಾಯಿತು. ಗಂಧ ಹಚ್ಚಿದ್ದಾದಮೇಲೆ ನಂತರ ಅರಿಶಿಣ ಕುಂಕುಮ ಹಚ್ಚಿದೆ. ಮತ್ತು ಹಚ್ಚಿದ್ದಾದಮೇಲೆ ನೋಡಿ, ಗಣಪತಿಗೆ ಬಂದು ಗಂಧ ಮತ್ತು ಕುಂಕುಮ ಅಷ್ಟೇ ಹಚ್ಚಿದ್ದು. ಶಾರದೆಗೆ ಮತ್ತು ಲಕ್ಷ್ಮಿಗೆ ಬಂದು ಅರಿಶಿಣ ಕುಂಕುಮ ಗಂಧ ಎಲ್ಲ ಹಚ್ಚಿದೆ. ನನಗೆ ಬಂದಷ್ಟು ನಾನು ಮಾಡಿದ್ದೀನಿ, ಸಾರಿ, ಏನು ಬೇಜಾರು ಮಾಡ್ಕೋಬೇಡಿ. ಎಡಗೈ ಎಲ್ಲ ಬಲಗೈಯಿಂದನೇ ಮಾಡ್ತಿರೋದು. ಕೆಳಗಡೆ ಎಲ್ಲ ವಾಶ್ ಮಾಡಿದ್ನಲ್ವ, ಹಾಗಾಗಿ ನೋಡಿ ಲಕ್ಷ್ಮಿಗೆ ಅರಿಶಿಣ ಕುಂಕುಮ ಇದಕ್ಕೆಲ್ಲ ಹಚ್ಚಿಬಿಟ್ಟು ಆಮೇಲೆ ಫೋಟೋಸ್ ಎಲ್ಲ ಕ್ಲಿಯರ್ ಆಗೋಯ್ತು. ಅಲ್ಲಿ ಫೋಟೋಸ್ ಎಲ್ಲ ಕುಂಕುಮ ಹಚ್ಚಿದ್ದಾಯಿತು. ಬಲಗೈಯಿಂದ ಹಚ್ತಿರೋದು, ಸಾರಿ, ಅದು ಎಡಗೈ ಅಂತ ಕಾಣಿಸ್ತಿದೆ, ಅದು ಫ್ರಂಟ್ ಕ್ಯಾಮ್ರಾ ಅಲ್ವಾ, ಹಾಗಾಗಿ ಹೀಗಾಗಿದೆ. ಈ ಫೋಟೋದಲ್ಲಿ ಬಂದು 3 ಫೋಟೋ ಇದೆ. ಒಂದರಲ್ಲಿ ಶಾರದೆ, ಗಣೇಶ ಮತ್ತು ಲಕ್ಷ್ಮಿ. ಇದು ಮೊದಲಿಂದನೂ ಹಂಗೆ ಅಲ್ವಾ, ಎಲ್ರಿಗೂ ಒಂದು ಫೋಟೋದಲ್ಲಿ ಈ ಒಂದು ಮನೇಲಿ ಫೋಟೋ ಇರಬೇಕು ಅಂದರೆ ಈ 3 ಫಸ್ಟ್ ಇರೋದು, ಶಾರದೆ, ಲಕ್ಷ್ಮಿ, ಗಣೇಶ ಅಂತ. ಹಾಗಾಗಿ ಅವು 3 ಒಂದೇ ಫೋಟೋದಲ್ಲಿದೆ. ನಂತರ ಇದು ಸ್ವಾಮಿ ಮಂಜುನಾಥ ಸ್ವಾಮಿದಿದ್ದು. ನಾವು ಧರ್ಮಸ್ಥಳಕ್ಕೆ ಹೋಗಿದ್ವಿ. ಧರ್ಮಸ್ಥಳಕ್ಕೆ ಹೋದಾಗ ಒಂದೊಂದು ಫೋಟೋ ಇರಲಿ ನೆನಪಿಗೆ ಅಂತೇಳಿ ತಂದಿರೋದಿದು ಮಂಜುನಾಥ ಫೋಟೋ. ಇದಕ್ಕೂ ಹಚ್ಚಿದ್ದಾಯಿತು. ನೋಡಿ, ಕೆಳಗಡೆ ಇದೆ. ಹಚ್ಚಿದಾದಮೇಲೆ ಇದು ಬುದ್ಧ, ಅದು ಯಾರೋ ಮಕ್ಕಳು ಕೊಟ್ಟಿದ್ದು, ತುಂಬ ಚೆನ್ನಾಗಿ, ನನಗಂತೂ ತುಂಬ ಇಷ್ಟ ಆಗೋಯಿತು. ಎಷ್ಟು ಚೆನ್ನಾಗಿತ್ತು ಅಂತಂದರೆ ಅಷ್ಟೇ ಚೆನ್ನಾಗಿದೆ ಅದು. ನನಗೆ ತುಂಬ ಇಷ್ಟ ಆಗಿದ್ದಂತಂದರೆ ಅದೇ ಬುದ್ಧನ ಫೋಟೋಗೂ ಹಚ್ಚಿದೆ. ತಾಯಿ ಕಬ್ಬಾಳಮ್ಮ, ನಾನು ಚಿಕ್ಕದಾಗೆ ತಂದಿದ್ದೆ ಕಬ್ಬಾಳಮ್ಮ ಹೋದಾಗ. ಮತ್ತೆ ಹೋಗಬೇಕು, ಅದು ಮುಕ್ಕೊಂಡಿದ್ದೀನಿ, ಹೋಗೋಕ್ಕಾಗ್ತಾಯಿಲ್ಲ. ತಾಯಿ ಕ್ಷಮಿಸು ತಾಯಿ, ಇವತ್ತೆಲ್ಲ ನಾಳೆ ಹರಕೆ ತೀರಿಸ್ತೀನಿ ಅಂದ್ಕೊಂಡಿದ್ದೀನಿ. ಹಾಗಾಗಿ ನೋಡಿ, ಇಲ್ಲಿ
ಮೇಲ್ಗಡೆ ನಾವು ಒಂದು ಸ್ಟ್ಯಾಂಡ್ ಥರ ಹಾಕಿದ್ದೀವಿ ಅಷ್ಟೇ. ಆ ಸ್ಟ್ಯಾಂಡ್ ಕ್ಲೀನ್ ಮಾಡಿಬಿಟ್ಟು ಅದರ ಮೇಲೆ ಸ್ವಸ್ತಿಕ್ ಚಿತ್ರ ಹಾಕಿದೆ. ಸ್ವಸ್ತಿಕ್ ಚಿತ್ರ ಹಾಕಿಬಿಟ್ಟು ಮತ್ತು ಅಷ್ಟದಳ ಪದ್ಮ ಚಿತ್ರ ಬರೆದೆ. ಅದು ರಂಗೋಲಿ ಹಿಟ್ಟಲ್ಲಲ್ಲ, ಅಕ್ಕಿ ಹಿಟ್ಟದು ನೋಡ್ತಿದ್ದೀರಲ್ಲ, ಇದು ಅಕ್ಕಿ ಹಿಟ್ಟು. ಅಕ್ಕಿ ಹಿಟ್ಟಲ್ಲಿ ಅಷ್ಟದಳ ಪದ್ಮ ಬರೆದೆ ಮತ್ತು ಸ್ವಸ್ತಿಕ್ ಚಿತ್ರ ಬರೆದೆ. ಅದರ ಮೇಲೆ ಗಂಧ, ಅರಿಶಿನ, ಕುಂಕುಮ ಹಚ್ಚಿದೆ. ಅಂದರೆ 3 ಸೈಡ್ ಈ ಥರ ಹಚ್ಚಿದೆ ನೋಡಿ. ಈ ಥರ ಹಾಕಿಬಿಟ್ಟು ಅದರ ಮೇಲೆ ಪೇಪರ್ಸ್ ಹಾಕಿದೆ. ಪೇಪರ್ಸ್ ಹಾಕಿದ್ದಾದಮೇಲೆ ಫೋಟೋಸ್ ಇಟ್ಟೆ. ಯಾಕಂದರೆ ಅದು ನನಗೆ ಹೇಳಿರೋ ಪ್ರಕಾರ ಹಾಕಬೇಕು, ಹಾಗೆ ಹಾಕಬಾರ್ದು, ಇಲ್ಲ ಅಕ್ಷತೆ ಹಾಕಬೇಕು ಅಂತಲೇ ಹೇಳ್ತಾರೆ, ಅಕ್ಕಿ ಹಾಕಬೇಕು ಅಂತ. ನಾನು ಈ ಥರ ಹಾಕ್ತೀನಿ. ನಿಮಗೆಲ್ಲ ಹೇಗೆ ಅನಿಸುತ್ತೆ ಅದನ್ನು, ನೀವೆಲ್ಲರೂ ಯಾವ ಥರ ಫೋಟೋ ಅರೇಂಜ್ ಮಾಡ್ಕೊತೀರಾ ಅದನ್ನು ನನ್ನ ವಿಡಿಯೋ ನೋಡಿದ್ದಾದಮೇಲೆ ಕಮೆಂಟ್ ಮೂಲಕ ಆದರೂ ತಿಳಿಸಿ ಅಂತ ಹೇಳ್ತೀನಿ. ಏನಾದರೂ ತಪ್ಪಿದರೆ ಹೇಳಿ. ನೀವು ಯಾವುದಾದ್ರೂ ನೀವು ಅಳವಡಿಸ್ಕೊಂಡಿಲ್ಲ ಅಂದರೆ ಅಳವಡಿಸ್ಕೊಳ್ಳಿ. ಇಲ್ಲಿ ಚಿಕ್ಕ ಪ್ಲೇಟಲ್ಲಿ ಲಕ್ಷ್ಮಿ ಇದೆ, ಕವಡೆ ಇದೆ ಮತ್ತು ಶಂಪು ಇದೆ. ಒಳಗಡೆ ಚಿಕ್ಕದಾಗಿ ಶಂಪು ಇದೆ. ಅಲ್ಲಿ ಆನೆ ಇಟ್ಟಿದ್ದೀನಿ. ಅದು ವಾಸ್ತು ಪ್ರಕಾರ ತುಂಬ ಒಳ್ಳೆಯದಂತೆ ಆನೆ, ಹಾಗಾಗಿ ನಾನು ಆನೆ ಇಟ್ಟಿದ್ದೀನಿ. ಏನು ಅಂತ ಗೊತ್ತಿಲ್ಲ, ಹಿರಿಯರು ಹೇಳಿರೋದು. ಅದಾದಮೇಲೆ ಅರಿಶಿನ ಕುಂಕುಮ ಇಟ್ಟೆ. ಆ್ಯಕ್ಚುಲಿ ನಾವು ಪೂಜೆ ಮಾಡಬಾರ್ದು, ದೀಪ ಒಂದೇ ಹಚ್ಚಬೇಕು ಅಂತ ಹೇಳಿದರು. ಹಾಗಾಗಿ ದೀಪನೂ ಹಚ್ಚಲಿಲ್ಲ, ರೆಡಿ ಮಾಡಿದೆ ನೋಡಿ. ವಾವ್, ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ ಅಲ್ಲ. ಇದು ಈ 2 ಅರಿಶಿನ ಕುಂಕುಮ ಬಾಗಿಲಿಗೆ, ಮತ್ತು ಮುಂದೆ ಇಟ್ಟಿರೋ ಅರಿಶಿನ ಕುಂಕುಮ ಬಂದು ದೇವರಿಗೆ. ಯಾರಾದರೂ ಬಂದಾಗ ಬಾಗಿಲಿಗೆ ಹಚ್ತೀವಲ್ಲ, ಅದೇ ಅರಿಶಿನ ಕುಂಕುಮ ಕೊಡೋದು. ಇದು ದೇವರಿಗೆ ಅಂತ ಸಪ್ರೇಟಾಗಿ ಇಟ್ಟಿರೋದು ನಾನು. ಹಾಗಾಗಿ ಇದೆಲ್ಲ ಮುಗಿಸ್ಕೊಂಡ್ಬಿಟ್ಟು ಸ್ವಲ್ಪ ಹೂವು ತಗೊಂಬಂದಿದ್ದೆ, ಇಟ್ಟೆ ಸ್ವಲ್ಪ ಒಂದೊಂದು ಹೂವು ಇಟ್ಟೆ. ಯಾಕಂದರೆ ಕ್ಲೀನ್ ಮಾಡಿದ್ನಲ್ವ, ಇನ್ನೇನು ಇಡೋಣ ಅಂಥೇಳಿ ಇಟ್ಟೆ. ಪೂಜೆ ಮಾಡೋಣ ಅಂದ್ಕೊಂಡೆ, ಬಟ್ ಮಾಡಬಾರ್ದು ಅಂಥೇಳಿ ಮಾಡೋಕ್ಕಾಗಲಿಲ್ಲ. ಎಲ್ಲ ಇಟ್ಬಿಟ್ಟು ಆಮೇಲೆ ನಾವು ರೆಡಿ ಆದ್ವಿ. ದೇವಸ್ಥಾನಕ್ಕಾದರೂ ಹೋಗಿ ಬರೋಣ ಅಂತ. ದೇವಸ್ಥಾನಕ್ಕೆ ಹೋಗಿ ಬರೋಣ ಅನ್ನೋ ಅಷ್ಟೊತ್ತಿಗೆ ಮನೇಲಿ ಏನಾದರೂ ಪ್ರಸಾದ ಮಾಡಬೇಕು ಅನ್ನಿಸ್ತಲ್ವ, ನೈವೇದ್ಯಕ್ಕೆ ಏನಾದರೂ ಮಾಡಬೇಕು ಅನ್ನಿಸ್ತು. ಮಾಡೋಕ್ಕಾಗಲಿಲ್ಲ, ಬಟ್ ಮಾಡಬಾರ್ದು ಅಂತ ಅಂದ್ಕೊಂಡೆ, ಸುಮ್ಮನೆ ಆದೆ. ನಾವು ಈ ಥರ ಸ್ವಲ್ಪ ಸಿಂಪಲ್ಲಾಗಿ ರೆಡಿಯಾಗಿ ಗಂಗಮ್ಮ ತಾಯಿಗೆ ಅರ್ಚನೆ ಅಲ್ಲ, ಸುಮ್ಮನೆ ನೋಡ್ಕೊಂಬರೋಣ ಅಂತ ಹೋದ್ವಿ. ಗಂಗಮ್ಮ ತಾಯಿ ದೇವಸ್ಥಾನ ಆದಮೇಲೆ ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ ಹೋದ್ವಿ. ಆಂಜನೇಯ ಸ್ವಾಮಿ ಸಾಯಂಕಾಲ ಅಷ್ಟು ಜನ ಇರಲಿಲ್ಲ. ಸಿಟಿಯಲ್ಲಾದರೆ ಜನ ಇರ್ತಾರೆ, ಹಾಗಾಗಿ ನಾವು ಇಲ್ಲೇ ಹತ್ತಿರದಲ್ಲೇ ಇರುವಂತಹ ಆಂಜನೇಯ ಸ್ವಾಮಿಗೆ ಹೋದ್ವಿ. ಆಂಜನೇಯ ಸ್ವಾಮಿ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಗಂಗಮ್ಮ ತಾಯಿಗೆ ಹೋದ್ವಿ. ಗಂಗಮ್ಮ ತಾಯಿಯಲ್ಲಿ ಪ್ರದಕ್ಷಿಣೆ ಹಾಕ್ಕೊಂಡ್ಬಿಟ್ಟು ಮತ್ತೆ ಮನೆಗೆ ಬಂದ್ವಿ. ಹಾಗಾದರೆ ನಿಮಗೆಲ್ಲ ನನ್ನ ವ್ಲಾಗ್ ಹೇಗೆ ಅನ್ನಿಸ್ತೆ ಅನ್ನೋದನ್ನ ನೋಡಿದ್ದಾದಮೇಲೆ ಕಮೆಂಟ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅನಿಸಿಕೆಯನ್ನು ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ ನಾನು ಇಲ್ಲಿಗೆ ಸ್ಟಾಪ್ ಮಾಡ್ತೀನಿ. ಯಾರಿಗೆಲ್ಲ ಈ ವ್ಲಾಗ್ ಲೈಕ್ ಆಗಿತ್ತೋ ಶೇರ್ ಮಾಡಿ, ಕಮೆಂಟ್ ಮಾಡಿ, ಬೆಲ್ ಐಕನ್ನ ಕ್ಲಿಕ್ ಮಾಡಿ.